ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಿಮ್ಮ ಆನ್ಸೆಸ್ಟರ್ಸ್ ಇಂದ ನಿಮಗೆ ಏನೊಂದು ಮೆಸೇಜ್ ಇದೆ ಅಂತ ಹೇಳಿ ನಾನು ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಇವಾಗ ಸೆಪ್ಟೆಂಬರ್ ತಿಂಗಳಲ್ವಾ, ಸೆಪ್ಟೆಂಬರ್ 1 ಇಂದಾನೆ ಆನ್ಸೆಸ್ಟರ್ ಪೋರ್ಟಲ್ ಓಪನ್ ಆಗಿರುತ್ತೆ. ಸೊ ಹಂಗಾಗಿ ನಾನು ನಿಮ್ಮ ಆನ್ಸೆಸ್ಟರ್ಸ್ ಇಂದ ಏನು ಒಂದು ಸಂದೇಶ ಅಂದ್ರೆ ನಿಮ್ಮ ಪೂರ್ವಜರಿಂದ ನಿಮ್ಗೆ ಏನ್ ಸಂದೇಶ ಬರ್ತಾ ಇದೆ, ಯಾವುದೋ ಒಂದು ಮೆಸೇಜ್ ಬರ್ತಾ ಇದೆ ಅಂತ ಹೇಳಿ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗು, ಎಲ್ಲಿ ಮಿಸ್ ಮಾಡಿದೆ ಎಂಡ್ ವರ್ಗು ನೋಡಿ. ಈ ಮಂತ್ ಅಲ್ಲಿ ನಮ್ಗೆ ಪಿತೃಪಕ್ಷ ಪೂಜೆ ಎಲ್ಲ ಬರುತ್ತಲ್ಲ, ಸೊ ಅದ್ರ ಸಲುವಾಗಿ ಇವಾಗೆಲ್ಲ ಪೋರ್ಟಲ್ ಎಲ್ಲ ಓಪನ್ ಆಗಿರುತ್ತೆ. ಸೊ ಈ ಒಂದು ರೀಡಿಂಗ್ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು, ನಿಮ್ಮ ಪೂರ್ವಜನರು ಏನಾದ್ರೂ ನಿಮಗೆ ಮೆಸೇಜ್ ಕೊಡೋದಕ್ಕೆ ಈಸಿ ಆಗ್ಬೋದು ಅಂತ ಹೇಳಿ ಈ ಒಂದು ಟ್ಯಾರೋ ಕಾರ್ಡ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಯಾರೆಲ್ಲ ಇನ್ನು ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಿದ್ದೀರಾ, ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ನ ತೆಗಿತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು, ನಿಮ್ಮ ಪೂರ್ವಜರನ್ನು ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿ. ನಾನಿಲ್ಲಿ 5 ಕಾರ್ಡ್ಸ್ ನ ತೆಗಿತಾ ಇದ್ದೀನಿ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರನ ತೆಗಿತಾ ಇದ್ದೀನಿ. ಓಕೆನಾ? ಸೊ ತಡ ಮಾಡಿ ನಾವು ನಿಮ್ಮ ಒಂದು ಆನ್ಸೆಸ್ಟರ್ಸ್ ಇಂದ ಏನೆಲ್ಲ ಮೆಸೇಜ್ ಬಂದಿದೆ ಅಂತ ಹೇಳಿ ನೋಡೋಣ. ಮೊದಲನೇ ಕಾರ್ಡು ನನಗೆ 2 ಆಫ್ ಕಪ್ಸ್ ಬಂದಿದೆ. ಈ 2 ಆಫ್ ಕಪ್ಸ್ ಬಂದ್ಬಿಟ್ಟು ನಿಮ್ದು ರೀಕನ್ಸಿಲೇಷನ್ ತೋರಿಸ್ತಾ ಇದೆ, ಮತ್ತೆ ರಿಯೂನಿಯನ್ ತೋರಿಸ್ತಾ ಇದೆ. ನಿಮ್ಮ ಪಾರ್ಟ್ನರ್ಶಿಪ್ ಗಳ ಮಧ್ಯೆ ಹಾರ್ಮನಿ ಚೆನ್ನಾಗಿರುತ್ತೆ ಮುಂದೆ, ಮತ್ತೆ ಲವ್, ಡೀಪ್ ಸೆನ್ಸ್ ಆಫ್ ಕಮಿಟ್ಮೆಂಟ್ಸ್. ಡೆಫಿನೆಟ್ಲಿ ನೀವು ಈ ಒಂದು ರಿಲೇಶನ್ಶಿಪ್ ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ಬೇಕು ಅಂತ ಯೋಚನೆ ಮಾಡೋದೆಲ್ಲ ತೋರಿಸ್ತಾ ಇದೆ. ನಿಮ್ಮ ಪಾರ್ಟ್ನರ್ ಗಳ ಮಧ್ಯೆ ಯಾವುದೇ ಒಂದು ಮುಚ್ಚುಮರೆ ಇರೋದಿಲ್ಲ ಇನ್ ಮುಂದೆ ಅಂತ ಹೇಳಿ ನಿಮ್ಮ ಆನ್ಸೆಸ್ಟರ್ಸ್ ಹೇಳ್ತಾ ಇದ್ದಾರೆ. ಇನ್ನು ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ನಿಮಗಾಗುವಂತ ತೊಂದರೆಗಳು ಅದೆಲ್ಲ ಏನು ಬರೋದಿಲ್ಲ ಇನ್ ಮುಂದೆ. ಈ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ನೀವೇನ್ ಸಫರ್ ಮಾಡ್ತಿದ್ದೀರಲ್ಲ, ಅದು ಕೂಡ ಎಂಡ್ ಆಗುವಂತ ಟೈಮು ಇವಾಗ ಬಂದಿದೆ. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳಿ ನಿಮ್ಮ ಆನ್ಸೆಸ್ಟರ್ ತುಂಬಾ ಸ್ಟ್ರಾಂಗ್ ಆಗಿರುವಂತ ಒಂದು ರೀಕನ್ಸಿಲೇಷನ್ ಮೆಸೇಜ್ ಅಥವಾ ರಿಯೂನಿಯನ್ ಮೆಸೇಜ್ ನ ತಲುಪಿಸ್ತಾ ಇದ್ದಾರೆ ನಿಮ್ಗೆ. ಡೆಫಿನೆಟ್ಲಿ ಯಾರಿಗೆಲ್ಲ ಮ್ಯಾರೇಜ್ಗೆ ತುಂಬಾನೇ ಕಷ್ಟ ಪಡ್ತಿದ್ದೀರಾ ಅವರಿಗೆ ಮ್ಯಾರೇಜ್ ಆಗುವಂತ ಚಾನ್ಸಸ್ ತುಂಬಾ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಎಸ್ ಅಂತ ತೋರಿಸ್ತಾ ಇದೆ. ಅಂಡ್ ತುಂಬಾನೇ ಗ್ರೇಟ್ ಕನೆಕ್ಷನ್ಸ್ ಇರುವಂತ ಪಾರ್ಟ್ನರ್ ಸಿಗ್ತಾರೆ ನಿಮಗೆ. ಲಾಟ್ ಆಫ್ ರೊಮ್ಯಾನ್ಸ್ ಎಲ್ಲ ಆಗುವಂಥದ್ದು, ನಿಮ್ಮ ಫ್ಯಾಮಿಲಿ ಲೈಫ್ ಚೆನ್ನಾಗುವಂಥದ್ದು, ಟೋಟಲಿ ನೀವು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಬದುಕುವಂಥದ್ದು ಇದೆಲ್ಲ ಆಗುತ್ತೆ. ಇದು ಸ್ವಲ್ಪ ಒಂದು ಆಸ್ಪಿಷಿಯಸ್ ಕಾರ್ಡ್, ಅಂದ್ರೆ ಒಂದು ಪವಿತ್ರವಾಗಿರುವಂತ ಕಾರ್ಡು. 2 ಆಫ್ ಕಪ್ಸ್ ಬಂದ್ಬಿಟ್ಟು ತುಂಬಾನೇ ಒಂದು ಪವಿತ್ರವಾಗಿರುವಂತ ಕಾರ್ಡು. ಟ್ಯಾರೋ ಡೆಕ್ ಅಲ್ಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಹೋಗ್ಬೇಕು, ಬ್ಯೂಟಿಫುಲ್ ರಿಲೇಶನ್ಶಿಪ್ ಇಟ್ಕೊಬೇಕು, ಮನೆಯಲ್ಲೂ ಎಲ್ಲರ ಜೊತೆ ಸಂಬಂಧಗಳನ್ನ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಹೇಳಿ ನಿಮ್ಮ ಆನ್ಸೆಸ್ಟರ್ ನಿಮಗೆ ಆ ಒಂದು ಸ್ಟ್ರಾಂಗ್ ಆಗಿರುವಂತ ಮೆಸೇಜ್ ನ ತೋರಿಸ್ತಾ ಇದ್ದಾರೆ. ಡೆಫಿನೆಟ್ಲಿ ಇಲ್ಲಿ ರೀಕನ್ಸಿಲೇಷನ್ಸ್ ಇದೆ, ತುಂಬಾ ಕ್ರಿಯೇಟಿವ್ ಆಗಿರುವಂತ ಒಂದು ರಿಲೇಶನ್ಶಿಪ್ ಕೂಡ ಬರ್ತಾ ಇದೆ. ನಿಮ್ಗೆ ಏನೆಲ್ಲ ಅನ್ಕೊಂಡಿದಿರೋ ಅದೆಲ್ಲ ನಿಮ್ಗೆ ಸಪೋರ್ಟ್ ಮೂಲಕ ಸಿಗತ್ತೆ. ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ ಅಂತ ಹೇಳಿ ನಿಮ್ಮ ಒಂದು ಪೂರ್ವಜರು ನಿಮಗೆ ಹೇಳ್ತಾ ಇದ್ದಾರೆ. ಬಿಕಾಸ್ ಇಲ್ಲಿ ನೀವು ರಿಲೇಶನ್ಶಿಪ್ ಸಲುವಾಗಿನೇ ತುಂಬಾ ಒದ್ದಾಡಿರುವಂತದ್ದು, ಪಾಸ್ಟ್ ಅಲ್ಲಿ ತುಂಬಾನೇ ಕಷ್ಟಗಳನ್ನ ಅನುಭವಿಸಿರುವಂತದ್ದು, ತುಂಬಾ ನೋವುಗಳು, ಪೆಟ್ಟುಗಳನ್ನ ತಿಂದಿರುವಂತದ್ದು ನಿಮ್ಮ ಪೂರ್ವಜರಿಗೆ ಗೊತ್ತಿದೆ ಅನ್ಸತ್ತೆ. ಸೊ ಅದಕ್ಕೆ ಮೊದಲನೇ ಕಾರ್ಡ್ ಅಲ್ಲೇ ರೀಕನ್ಸಿಲೇಷನ್ ತೋರಿಸಿ ಇನ್ ಮುಂದೆ ನಿಮ್ಮ ಲೈಫ್ ಅಲ್ಲಿ ಎಲ್ಲ ಚೆನ್ನಾಗಾಗತ್ತೆ ಅಂತ ಹೇಳುವಂತ ಪ್ರಯತ್ನನ ಅವರು ಮಾಡ್ತಾ ಇದ್ದಾರೆ. ಎಕ್ಸ್ಪೆಷಲಿ ಲವ್ ವಿಷಯದಲ್ಲಿ ತುಂಬಾ ಸಕ್ಸಸ್ ಆಗುವಂಥದ್ದು, ಮ್ಯಾರೇಜ್ ವಿಷಯದಲ್ಲಿ ಯಾರೆಲ್ಲ ಮ್ಯಾರೇಜ್ಗೆ ತುಂಬಾ ಸ್ಟ್ರಗಲ್ ಮಾಡ್ತಿದ್ದೀರಾ ಅವ್ರಿಗಂತೂ ಬಿಗ್ ಎಸ್. ಇನ್ ಮುಂದೆ ನಿಮಗೆ ಮ್ಯಾರೇಜ್ ಫಿಕ್ಸ್ ಆಗುವಂಥದ್ದು ಅಥವಾ ಮ್ಯಾರೇಜ್ ಆಗೋದಕ್ಕೆ ಏನೆಲ್ಲ ಸಿದ್ಧತೆಗಳು ಬೇಕು ಅದೆಲ್ಲ ಮಾಡ್ಕೊಳ್ಳುವಂಥದ್ದು, ಬ್ಯಾಕ್ ಗ್ರೌಂಡ್ ಕೆಲಸಗಳು ಅದನ್ನೆಲ್ಲ ಮಾಡೋದಕ್ಕೆ ನೀವು ರೆಡಿ ಆಗ್ತೀರಾ ಅಂತ ಹೇಳಿ ಅನ್ನಿಸ್ತಾ ಇದೆ ನಂಗೆ. ಅಂಡ್ ಇಲ್ಲಿ ಬಂದು ಡೆಫಿನೆಟ್ಲಿ ಹಾರ್ಮನಿ ನಿಮ್ಮ ಮತ್ತೆ ನಿಮ್ಮ ಪಾರ್ಟ್ನರ್ ನಡುವೆ ಸಾಮರಸ್ಯ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಈ ಕಪ್ಸ್ ಬಂದ್ಬಿಟ್ಟು ಯಾವಾಗ್ಲೂ ಕಪ್ ಸ್ಟ್ಯಾಂಡ್ ಫಾರ್ ಎಮೋಷನ್ಸ್ ಅಂತ ಹೇಳ್ತಾರಲ್ಲ, ಒಂದು ಎಮೋಷನಲ್ ಬಾಂಡ್ಗೆ
ಈ ಕಪ್ಪು ರೆಪ್ರೆಸೆಂಟ್ ಮಾಡುತ್ತೆ, ಮತ್ತೆ ರಿಯೂನಿಯನ್ ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಡೆಫಿನೆಟ್ಲಿ ಎಮೋಷನ್ಸ್ ಅಂದ್ರೆ ರಿಲೇಶನ್ಶಿಪ್ ಅಂದ್ರೆ ಎಕ್ಸ್ಪೆಷಲಿ ಲವ್, ಮ್ಯಾರೇಜ್ ಅಥವಾ ನಾವು ಪ್ರೀತಿಸಿರುವಂತ ಪರ್ಸನ್ಸ್ ನ ಕನೆಕ್ಟ್ ಆಗುವಂತದ್ದು. ಸೊ ಇದೆಲ್ಲ ತೋರಿಸುತ್ತೆ. ಯಾರೆಲ್ಲ ಈ ವಿಷಯದಲ್ಲಿ ಸ್ಟ್ರಗಲ್ ಮಾಡ್ತಿದ್ದಾರೆ, ಡೆಫಿನೆಟ್ಲಿ ಅವರಿಗೆ ಒಂದು ಲಾಟ್ ಆಫ್ ಚೇಂಜಸ್ ಬರುವಂತದ್ದು, ಪಾಸಿಟಿವ್ ಚೇಂಜಸ್ ಬರುವಂತದ್ದು, ತುಂಬಾನೇ ಜಾಸ್ತಿ ಕಾಮ್ ಆಗಿರುವಂತ ರಿಲೇಶನ್ಶಿಪ್, ಒಂಥರ ತುಂಬಾ ಚೆನ್ನಾಗಿ ನೀವೇನ್ ಅನ್ಕೊಂಡಿದ್ದೀರಾ ಆ ತರ ಕಪಲ್ಸ್ ನ ನೀವು ಮೀಟ್ ಮಾಡುವಂತದ್ದು ಮುಂಬರುವ ದಿನಗಳಲ್ಲಿ ಆಗತ್ತೆ ಅಂತ ಹೇಳಿ ನಿಮ್ಮ ಆನ್ಸೆಸ್ಟರ್ಸ್ ಹೇಳ್ತಾ ಇದ್ದಾರೆ. ಇನ್ನು ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ಕಿಂಗ್ ಆಫ್ ವಾಂಡ್ಸ್ ಬಂದಿದೆ. ನೋಡೋಣ ಕಿಂಗ್ ಆಫ್ ವಾಂಡ್ಸ್ ಅಲ್ಲಿ ಏನೆಲ್ಲ ಬರುತ್ತೆ ಅಂತ ಹೇಳಿ. ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಬಂದ್ಬಿಟ್ಟು ಇಟ್ಸ್ ರೆಪ್ರೆಸೆಂಟ್ ಆರ್ಕೇಂಜಲ್, ಏಂಜಲ್ ಮತ್ತೆ ಫಾದರ್ ಎನರ್ಜಿ ತೋರಿಸುವಂತದ್ದು. ಈ ತರ ಒಂದು ಎನರ್ಜಿ ಇರುವಂತ ಕಾರ್ಡು. ನೀವು ಇನ್ ಮುಂದೆ ನಿಮ್ಮ ಲೈಫ್ ಅಲ್ಲಿ ಒಂದು ಕಂಟ್ರೋಲ್ ಇರುವಂತ ಪರ್ಸನ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ತೀರಾ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಬಹಳಷ್ಟು ಜನ ಸಿಂಹ ರಾಶಿಯವರು ಈ ಒಂದು ರೀಡಿಂಗ್ ನ ನೋಡ್ತಾ ಇರ್ಬೋದು. ಅಂಡ್ ಇದೊಂಥರ ಕಿಂಗ್ ಎನರ್ಜಿನ ರೆಪ್ರೆಸೆಂಟ್ ಮಾಡುತ್ತೆ. ವಾಂಡ್ಸ್ ಈಸ್ ಆಲ್ವೇಸ್ ಟಾಕ್ ಅಬೌಟ್ ಐಡಿಯಾಸ್. ನಿಮ್ಮ ಜೀವನದಲ್ಲಿ ನೀವು ಎಷ್ಟೊಂದು ಐಡಿಯಾಸ್ ಗಳನ್ನ ಇಟ್ಕೊಂಡಿದ್ದೀರಾ ಅದ್ರ ಬಗ್ಗೆನೂ ಕೂಡ ಇದು ತೋರಿಸ್ತಾ ಇದೆ. ನೀವೊಂದು ಆಂಬಿಷನ್ಸ್ ಏನು ನಿಮ್ಮ ಲೈಫ್ ಅಲ್ಲಿ ಇದೆಯಲ್ಲ ಅದಕ್ಕೆ ನೀವು ಆಂಬಿಷನ್ಸ್ ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಇನ್ ಮುಂದೆ ಪ್ರಯತ್ನ ಪಡ್ತೀರಾ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಯಾರೆಲ್ಲ ಲೈಕ್ ಬೇರೆ ಬೇರೆ ಕಂಟ್ರಿಗಳಿಗೆ ಟ್ರಾವೆಲ್ ಮಾಡ್ಬೇಕು, ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ಅಲ್ಲಿ ಜನ ಹೆಂಗಿರ್ತಾರೆ, ಅಲ್ಲಿ ಕಲ್ಚರ್ ಹೆಂಗಿರುತ್ತೆ, ಭಾಷೆಗಳು ಹೆಂಗಿರುತ್ತೆ, ಮತ್ತೆ ಅಲ್ಲಿ ವ್ಯವಸ್ಥೆಗಳು ಹೆಂಗಿರುತ್ತೆ ಅಂತ ಹೇಳಿ ತಿಳ್ಕೊಬೇಕು ಅಂತ ಆಸೆ ಪಡ್ತಿರೋರ್ಗೆ ಇದೊಂದು ಬಿಗ್ ಎಸ್ ಅಂತ ಹೇಳಿ ನಿಮ್ಮ ಆನ್ಸಿಸ್ಟರ್ ಕಡೆಯಿಂದ ಬರ್ತಾ ಇದೆ. ಡೆಫಿನೆಟ್ಲಿ ನೀವು ಯಾರಾದ್ರೂ ಬೇರೆ ಕಂಟ್ರಿಗೆಲ್ಲ ಟ್ರೈ ಮಾಡ್ತಿದ್ರೆ ಡೆಫಿನೆಟ್ಲಿ ಎಮಿಗ್ರೇಷನ್ ಎಲ್ಲ ಎಸ್ ಆಗುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ನೀವು ಒಂದು ಒಳ್ಳೆ ಲೈಕ್ ಜನನ ಜಡ್ಜ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಕಲ್ತ್ಕೊಂಡಿದ್ದೀರಾ ಅಂತ, ಅಥವಾ ಆ ಒಂದು ಎನರ್ಜಿ ನಿಮ್ಮ ಹತ್ರ ಚೆನ್ನಾಗಿದೆ ಅಂತ ಹೇಳಿ ಅನ್ಸ್ತಾ ಇದೆ ನಂಗೆ. ಅಂಡ್ ಇಲ್ಲಿ ತುಂಬಾ ಜನ ಯಾರ ಕೈ ಕೆಳಗಡೆನು ಕೆಲಸ ಮಾಡೋದಕ್ಕೆ ಇಷ್ಟ ಪಡದೆ ಇರುವಂತ ಪರ್ಸನ್ಸ್ ಆಗಿರ್ತಾರೆ ಅನ್ಸುತ್ತೆ. ಇಲ್ಲಿ ಯಾರಾದ್ರೂ ಕೆಲಸ ಮಾಡ್ಬೇಕು ಅಂದ್ರೆ ಲೈಕ್ ನಾನೇ ಅಲ್ಲಿ ಬಾಸ್ ಆಗಿರ್ಬೇಕು ಅಥವಾ ನಾನೇ ಎಲ್ಲದನ್ನು ಕಂಟ್ರೋಲ್ ಮಾಡ್ಬೇಕು ಅನ್ನೋದು ಇಟ್ಕೊಂಡಿರ್ತೀರಾ. ಯಾರ್ದೋ ಕೈ ಕೆಳಗಡೆ ಕೆಲಸ ಮಾಡ್ಬಿಟ್ಟು ಅವ್ರೇನಾದ್ರು ಅಂದ್ರೆ ಅದೆಲ್ಲ ಅನ್ಸ್ಕೊಳ್ಳೋದಕ್ಕೆ ನಿಮ್ಗೆ ಇಷ್ಟ ಇರಲ್ಲ. ಸೊ ಆತರ ಒಂದು ಪರ್ಸನಾಲಿಟಿ ಇಲ್ಲಿ ಕಾಣಿಸ್ತಾ ಇದೆ. ನಾ ಏನಾದ್ರು ಮಾಡಿದ್ರೆ ನಾನೇ ನಿಂತ್ಕೊಂಡು ನಾನೇ ಎಲ್ಲ ಹ್ಯಾಂಡಲ್ ಮಾಡ್ಬೇಕು, ಒನ್ ಮ್ಯಾನ್ ರನ್ ದ ಶೋ ಅಂತ ಹೇಳ್ತಾರಲ್ವಾ, ಆ ತರ ಒಂದು ಎನರ್ಜಿ ನಂಗೆ ಕಾಣಿಸ್ತಾ ಇದೆ. ನಿಮಗೆ ನಿಮ್ದೇ ಆದ ಲಾಟ್ ಆಫ್ ಸ್ಟ್ಯಾಂಡರ್ಡ್ಸ್ ಇದೆ, ರೂಲ್ಸ್ ಇದೆ, ಮತ್ತೆ ಬಾರ್ಡರ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ. ತುಂಬಾ ಲಾಯಲ್ ಆಗಿರೋದಕ್ಕೆ ಇಷ್ಟ ಪಡ್ತೀರಾ ಅಂಡ್ ವ್ಯಾಲ್ಯೂಸ್ ಗಳನ್ನ ಫಾಲೋ ಮಾಡ್ತೀರಾ. ತುಂಬಾ ಓಪನ್ ಆಗಿರ್ತೀರಾ, ಯಾವಾಗ್ಲೂ ತುಂಬಾ ಜಾಸ್ತಿ ಐಡಿಯಾಸ್ ಇದೆ. ಜನಗಳನ್ನ ನೋಡಿದ ತಕ್ಷಣ ಇವ್ರು ಇಂಥವ್ರು ಅವ್ರಂತವ್ರು ಅಂತ ನೀವು ಬೇಗ ಜಡ್ಜ್ ಮಾಡಕ್ ಹೋಗಲ್ಲ. ಎಲ್ಲದನ್ನು ಕೇಳಿಸ್ಕೊಳ್ತೀರಾ, ಅದು ನಿಮಗೆ ಏನ್ ಮಾಡ್ಬೇಕು ಅಂತ ಹೇಳಿ ಅನ್ಸತ್ತೆ ಅದನ್ನೇ ನೀವು ಮಾಡೋದು. ಅಂಡ್ ನೀವು ಒಳ್ಳೆ ಇನ್ಫ್ಲೂಯೆನ್ಸರ್ ಕೂಡ. ನೀವೇನಾದ್ರೂ ಸಜೆಸ್ಟ್ ಮಾಡ್ಬೇಕು ಅಂದ್ರೆ ನೀಟಾಗಿ ಸಜೆಸ್ಟ್ ಮಾಡ್ತೀರಾ ಬೇರೆಯವ್ರಿಗೆ. ಕೆಲವೊಂದು ಥಿಂಗ್ಸ್ ನ ಚೆನ್ನಾಗಿ ಕಂಟ್ರೋಲ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ಇದೆ. ಯು ವಿಲ್ ಗೆಟ್ ವಾಟ್ ಯು ವಾಂಟ್ ಅಂತ ಹೇಳಿ ನಿಮ್ಮ ಆನ್ಸೆಸ್ಟರ್ ಒಂದು ಸ್ಟ್ರಾಂಗ್ ಆಗಿರೋ ಮೆಸೇಜ್ ಹೇಳ್ತಾ ಇದ್ದಾರೆ. ಈ ಕಾರ್ಡ್ ಮುಖಾಂತರ, ಕಿಂಗ್ ಆಫ್ ವಾಂಡ್ಸ್ ಮುಖಾಂತರ ನಿಮ್ಮ ಶಕ್ತಿ ಏನಿದೆ ಅಂತ ಹೇಳುವಂತ ಪ್ರಯತ್ನನ ಅವರು ಮಾಡ್ತಾ ಇದ್ದಾರೆ. ಇನ್ನು ಥರ್ಡ್ ಕಾರ್ಡ್ ಬಂದ್ಬಿಟ್ಟು ದ ಹೇರೋಫೆಂಟ್ ಬಂದಿದೆ. ಇನ್ನು ಸೆಕೆಂಡ್ ಕಾರ್ಡು ಕಿಂಗ್ ಆಫ್ ವಾಂಡ್ಸ್ ಅಲ್ಲಿ ನಿಮ್ಮ ಡೆಡಿಕೇಶನ್ ಬಗ್ಗೆನೂ ಹೇಳ್ತಾ ಇದ್ದಾರೆ. ನೀವೇನ್ ಮಾಡ್ತೀರಾ ಅದನ್ನ ಮಾಡಿ ನೀವು ಕರೆಕ್ಟ್ ಆಗಿರುವಂತ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳಿ ನಿಮ್ಮ ಆನ್ಸಿಸ್ಟರ್ ಹೇಳುವಂತ ಪ್ರಯತ್ನನ ಮಾಡ್ತಾ ಇದ್ದಾರೆ. ನಿಮ್ಮ ಶಕ್ತಿನ ಪ್ರದರ್ಶನ ಅಂದ್ರೆ ಲೈಕ್ ಅವ್ರು ನಿಮ್ ಶಕ್ತಿ ಏನೇನಿದೆ ಅದನ್ನ ಒಂಥರ ತೋರಿಸ್ತಾ ಇದ್ದಾರೆ. ನಿಮ್ದು ಇಷ್ಟೆಲ್ಲ ಶಕ್ತಿ ಇದೆ ನೋಡು, ಇದನ್ನೆಲ್ಲ ಯೂಸ್ ಮಾಡ್ಕೋಬೇಕು, ಅವಾಗ್ಲೇ ನೀನು ಜೀವನದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇನ್ನು ಥರ್ಡ್ ಕಾರ್ಡ್ ಬಂದ್ಬಿಟ್ಟು ದ ಏರೋಫೆಂಟ್ ಬಂದಿದೆ. ಇನ್ನು ಈ ಏರೋಫೆಂಟ್ ಬಂದ್ಬಿಟ್ಟು ಈಕ್ವಲ್ ಕಾರ್ಡು ಗುರುಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ನಿಮ್ಮ ಲೈಫ್ ಅಲ್ಲಿ ನಿಮ್ಗೆ ಯಾರಾದ್ರೂ ಗುರುಗಳಿದ್ರೆ ಅಥವಾ ನಿಮ್ಗೆ ಯಾರಾದ್ರೂ ಒಳ್ಳೆ ರೀತಿಯಲ್ಲಿ ಮಾರ್ಗದರ್ಶನ ಮಾಡುವಂತವ್ರು ಇದ್ರೆ ಅವರ ಒಂದು ಸಜೆಷನ್ ತಗೊಂಡು ಮುಂದೆ ಸಾಗಿ ಅನ್ನೋ ಒಂದು ಸ್ಟ್ರಾಂಗ್ ಆಗಿರುವಂತ ಮೆಸೇಜ್ ಬರ್ತಾ ಇದೆ. ನಿಮಗೆ ಯಾವಾಗ ಕನ್ಫ್ಯೂಸ್ ಅನ್ಸುತ್ತೋ, ಯಾವಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ವೋ, ಅವಾಗ ನೀವು ಯಾರನ್ನ ನಂಬ್ತೀರಾ, ಯಾರನ್ನ ಫಾಲೋ ಮಾಡ್ತೀರಾ, ಆ ಗುರುಗಳನ್ನ ಅಥವಾ ಸ್ನೇಹಿತರನ್ನ ಸಜೆಷನ್ ತಗೊಂಡು
ತಪ್ಪ್ಯಾವುದು ಸರಿ ಯಾವುದು ಅಂತ ಹೇಳಿ ಡಿಸಿಷನ್ ತಗೊಳ್ಬಹುದು. ನಿಮಗೆ ಡಿಸೈಡ್ ಮಾಡೋದು ಕಷ್ಟ ಅನ್ಸ್ದಾಗ ನಿಮ್ಮ ಒಂದು ಗುರುಗಳ ಸಹಾಯನ ನೀವು ಪಡ್ಕೋಬಹುದು ಅಂತ ಹೇಳಿ ನಿಮ್ಮ ಆನ್ಸೆಸ್ಟರ್ ತುಂಬಾ ಸ್ಟ್ರಾಂಗ್ ಆಗಿ ಇಲ್ಲಿ ಮೆಸೇಜ್ ನ ಕೊಡ್ತಾ ಇದ್ದಾರೆ. ಗುರುಗಳು ಅಂದ್ರೆ ಇವಾಗ ನಾವು ರಾಯರನ್ನು ಕೂಡ ಫಾಲೋ ಮಾಡ್ಬೋದು, ಅವರನ್ನು ಕೂಡ ನಾವು ಪೂಜೆ ಮಾಡ್ಬೋದು. ಮತ್ತೆ ಸಾಯಿಬಾಬಾ ಅವರು ಕೂಡ ಗುರುಗಳು. ಇವರನ್ನೆಲ್ಲ ನಾವು ಲೈಕ್ ಏನೋ ಅವತ್ತಿನ ದಿನ ಗುರುವಾರಗಳು ಪೂಜೆ ಮಾಡೋದು ಅಥವಾ ಅವರಿಗೆ ವರ್ಷಿಪ್ ಮಾಡೋದ್ರಿಂದನೂ ಕೂಡ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳು ಬರುತ್ತೆ. ಡೆಫಿನೆಟ್ಲಿ ನೀವು ಗುರುಗಳು ಅಂತ ಬಂದ್ರೆ ಸಾಯಿಬಾಬಾ ಮತ್ತೆ ರಾಯರು ಈ ತರ ದೇವರುಗಳನ್ನೆಲ್ಲ ನೀವು ಪೂಜೆ ಮಾಡೋದ್ರಿಂದ ಕೂಡ ನಿಮಗೆ ನಿಮ್ ಜೀವನದಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಅಥವಾ ಬ್ಲಾಕೇಜಸ್ ಎಲ್ಲ ರಿಮೂವ್ ಆಗೋದು ಆ ತರ ಕೂಡ ಆಗುವಂತದ್ದು ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಅದೇ ಮೆಸೇಜ್ ನ ನಿಮ್ಮ ಆನ್ಸೆಸ್ಟರ್ ಕೂಡ ಕೊಡ್ತಾ ಇದ್ದಾರೆ ಇಲ್ಲಿ. ಮತ್ತೆ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇದು ಒಂಥರ ನಿಮ್ಮ ಒಳಗಡೆ ಎಷ್ಟು ನಾಲೆಡ್ಜ್ ಇದೆ ಅನ್ನೋದನ್ನು ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ಈ ಏರೋಫೆಂಟ್ ನೀವು ಎಷ್ಟು ನಾಲೆಡ್ಜ್ ಇಟ್ಕೊಂಡಿದ್ದೀರಾ, ನಿಮ್ಮ ಕಾನ್ಶಿಯಸ್ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅದನ್ನು ಕೂಡ ಹೇಳ್ತಾ ಇದ್ದಾರೆ. ಮತ್ತು ನೀವು ಯಾವುದೋ ಒಂದು ಲೈಕ್ ಏನು ಒಂಥರ ಆರ್ಥೋಡಾಕ್ಸ್ ಫ್ಯಾಮಿಲಿಗೆ ಸಂಬಂಧಪಟ್ಟಿರುವಂತವರಾಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಆರ್ಥೋಡಾಕ್ಸ್ ಫ್ಯಾಮಿಲಿ ಆಗಿರ್ಬೋದು, ಅಂದ್ರೆ ಪೂಜೆ ಪುನಸ್ಕಾರಗಳನ್ನೆಲ್ಲ ಜಾಸ್ತಿ ಮಾಡ್ಕೊಂಡು ಬಂದಿರುವಂತ ಒಂದು ಫ್ಯಾಮಿಲಿ ಆಗಿರ್ಬೋದು. ಸೊ ಅದನ್ನ ಕಾಪಾಡ್ಕೊಂಡು ಹೋಗಿ ಅನ್ನೋ ಒಂದು ಮೆಸೇಜ್ ಕೂಡ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಫೋರ್ತ್ ಕಾರ್ಡ್ ಬಂದ್ಬಿಟ್ಟು 4 ಆಫ್ ಪೆಂಟಿಕಲ್ಸ್ ಬಂದಿದೆ. ಈ ನಂಬರ್ 4 ಅನ್ನೋದು ಸ್ಟೆಬಿಲಿಟಿನ ತೋರಿಸ್ತಾ ಇದೆ, ಬ್ಯಾಲೆನ್ಸ್ ನ ತೋರಿಸ್ತಾ ಇದೆ. ನಿಮ್ಮ ಜೀವನದಲ್ಲಿ ಎಕ್ಸ್ಪೆಷಲಿ ಮನಿ ವಿಷಯದಲ್ಲಿ ನೀವು ಸ್ಟೇಬಲ್ ಆಗುವಂತದ್ದು ತೋರಿಸ್ತಾ ಇದೆ. ಅಂಡ್ ಇದು ಒಂದು ಎಲಿಮೇಟ್ಸ್ ಇರುವಂತ ನಂಬರ್ 4 ನಂಬರ್ ಅನ್ನೋದು. ಅಂಡ್ ಆಲ್ಸೋ ಇಲ್ಲಿ ನಿಮ್ಮ ಆನ್ಸೆಸ್ಟರ್ ಕಡೆಯಿಂದ ಇನ್ನೂ ಒಂದು ಸ್ಟ್ರಾಂಗ್ ಆಗಿರುವಂತ ಮೆಸೇಜ್ ಏನಂತ ಹೇಳಿದ್ರೆ, ತುಂಬಾ ಪೊಸೆಸಿವ್ ಆಗಿರೋದು, ತುಂಬಾ ಸ್ಟಿಂಗಿ ತರ ಮತ್ತೆ ತುಂಬಾನೇ ನ್ಯಾಸ್ಟಿ ತರ ಮೈಂಡ್ ಸೆಟ್ ಇರೋದು ಬೇಡ, ಅದನ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇದೆ. ಬಿಕಾಸ್ ನಿಮ್ಗೆ ಪಾಸ್ಟ್ ಅಲ್ಲಿ ಒಂದಷ್ಟು ದುಡ್ಡು ಅಥವಾ ಹಣಕಾಸನ್ನೆಲ್ಲ ನೀವು ಕಳ್ಕೊಂಡಿರ್ಬೋದು. ಸೊ ಅದಕ್ಕೋಸ್ಕರ ಇವಾಗ ನೀವು ನಿಮ್ಮ ಜೀವನದಲ್ಲಿ ಬರ್ತಿರುವಂತ ಹಣನ ಹಿಡಿದಿಟ್ಕೊಳ್ಳೋಕೆ ತುಂಬಾ ಟ್ರೈ ಮಾಡ್ತೀರಾ ಅಂತ ಅನ್ಸುತ್ತೆ. ಸೊ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಮನಿನೇ ಎಲ್ಲ, ಮನಿ ಇದ್ರೆ ನನಗೆಲ್ಲ ರೆಸ್ಪೆಕ್ಟ್ ಕೊಡ್ತಾರೆ ಅಂಡ್ ಫಿನಾನ್ಸ್ ಇದ್ರೇನೆ ಎಲ್ಲ ಕೆಲಸಗಳು ನಡೆಯುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಇರ್ಬೋದು. ಅಥವಾ ನಿಮಗೆ ಐಡೆಂಟಿಟಿನೇ ಮನಿ ಅನ್ನೋದು ನೀವು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದೀರಾ ಅಂತ ಅನ್ಸುತ್ತೆ. ಸ್ವಲ್ಪ ಮನಿ ಓರಿಯೆಂಟೆಡ್ ಪರ್ಸನ್ ಅಥವಾ ಮನಿ ಸಲುವಾಗಿ ತುಂಬಾನೇ ಪಾಸಿಟಿವ್ ಆಗಿ ಸ್ವಲ್ಪನೂ ಯಾರಿಗೂ ಖರ್ಚು ಮಾಡ್ತೇನೆ ಅಥವಾ ತುಂಬಾ ಜುಗ್ಗತನ ಮಾಡ್ತಾರೆ ಗೊತ್ತಾ, ಆ ತರ ಎಲ್ಲ ಮಾಡ್ತಿರ್ಬೋದು ನೀವು ಇವಾಗ. ಯಾರ ಮೇಲೂ ಇವನ್ ನೀವು ಇಷ್ಟಪಡುವಂತ ವ್ಯಕ್ತಿ ಮೇಲೂ ನೀವು ಸ್ಪೆಂಡ್ ಮಾಡ್ಬೇಕು ಅಂದ್ರೆ ಯೋಚನೆ ಮಾಡ್ತೀರಾ ಅಂತ ಅನ್ಸುತ್ತೆ. ಸೊ ಈ ತರ ಒಂದು ಏನೆಲ್ಲ ಇದಿದೆಯಲ್ಲ ಅಭ್ಯಾಸಗಳು, ಅದನ್ನೆಲ್ಲ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಟ್ರಾಂಗ್ ಮೆಸೇಜ್ ಬರ್ತಾ ಇದೆ. ಇಷ್ಟೊಂದು ಮನಿನ ಹಿಡಿದಿಟ್ಕೊಳ್ಳುವಂತ ಪ್ರಯತ್ನ ಅಥವಾ ಮನಿನ ಇಷ್ಟು ಉಳಿಸುವಂತ ಪ್ರಯತ್ನ ಮಾಡಕ್ ಹೋಗ್ಬೇಡಿ. ಮನಿ ಬಗ್ಗೆ ಅಥವಾ ಇಷ್ಟು ಪಾಸಿಟಿವ್ ಆಗಿ ಇರೋಕೆ ಹೋಗ್ಬೇಡಿ. ಫ್ರೀ ಆಗಿರಿ. ಮನಿ ಜೊತೆ ಫ್ರೆಂಡ್ ತರ ಟ್ರೀಟ್ ಮಾಡ್ಬೇಕು. ಮನಿನ ಲೈಕ್ ಏನೋ ಒಂದು ಬೆಸ್ಟ್ ಫ್ರೆಂಡ್ ಅಥವಾ ಒಂದು ಮಕ್ಕಳ ತರ ಟ್ರೀಟ್ ಮಾಡಿದ್ರೆ ಅದು ನಮ್ಮ ಹತ್ರ ಬಂದೇ ಬರುತ್ತೆ ಅಂತ ಹೇಳಿ ಒಂದು ಮೆಸೇಜ್ ಬರ್ತಾ ಇದೆ. ಇನ್ನು ಯಾರೆಲ್ಲ ಜಾಬ್ಗೆ ಟ್ರೈ ಮಾಡ್ತಿದ್ದೀರಾ, ಇಲ್ಲಿ ಕೆಲವೊಬ್ಬರಿಗೆ ಪರ್ಮನೆಂಟ್ ಜಾಬ್ ಆಗುವಂತದ್ದು ಯಾರದು ಇಲ್ಲಿ ಪ್ಲೇಸ್ಮೆಂಟ್ ಆಗುತ್ತಾ ಅಲ್ಲಿ ಪ್ಲೇಸ್ಮೆಂಟ್ ಆಗುತ್ತಾ ಅಂದ್ರೆ ಮ್ಯಾಕ್ಸಿಮಮ್ ಅದು ಆಗೋ ತರ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ನೀವು ಎಷ್ಟೆಲ್ಲ ಪಟ್ಟಿದ್ದೀರಾ ಇಷ್ಟು ದಿನದವರೆಗೂ, ಅದಕ್ಕೆಲ್ಲ ಇನ್ಮೇಲೆ ಐಡೆಂಟಿಟಿ ಸಿಗುವಂತದ್ದು, ಜನಗಳು ನಿಮ್ಮ ಕೆಲಸನ ಗುರ್ತಿಡಿಯುವಂತದ್ದು ಅಥವಾ ಇಷ್ಟು ಕೆಲಸ ಮಾಡ್ತಿದ್ದಾರೆ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಹೇಳುವಂತದ್ದು ಇನ್ ಮುಂದೆ ಆಗತ್ತೆ. ನೀವೇನೇನು ಹಾರ್ಡ್ ವರ್ಕ್ ಮಾಡೋದಕ್ಕೆ ಟ್ರೈ ಮಾಡಿದೀರಾ ಅದಕ್ಕೆಲ್ಲದಕ್ಕೂ ಇನ್ಮೇಲೆ ರಿಸಲ್ಟ್ ಬರೋದು ಸ್ಟಾರ್ಟ್ ಆಗತ್ತೆ. ಅಂಡ್ ಪ್ರೊಟೆಕ್ಟ್ ಮಾಡಿ ಮನಿ ಜೊತೆ ಒಳ್ಳೆ ರಿಲೇಶನ್ಶಿಪ್ ನ ಇಟ್ಕೊಳ್ಳಿ ಅನ್ನೋ ಒಂದು ಸ್ಟ್ರಾಂಗ್ ಮೆಸೇಜ್ ಕೂಡ ಇಲ್ಲಿ ನಿಮ್ಮ ಆನ್ಸೆಸ್ಟರ್ ಕೊಡ್ತಾ ಇದ್ದಾರೆ. ಇನ್ನು ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ದ ಹರ್ಮಿಟ್ ಬಂದಿದೆ. ಹರ್ಮಿಟ್ ಬಂದ್ಬಿಟ್ಟು ನೀವು ಯಾವಾಗ್ಲೂ ಅಷ್ಟೇ ಎಲ್ಲ ಒಂದ್ ಕಡೆ ಲಾಸ್ ಆಗಿರೋ ತರ ಫೀಲ್ ಮಾಡ್ತಿರ್ತೀರ ಅನ್ಸುತ್ತೆ. ಇಲ್ಲಿ ಕುತ್ಕೊಂಡಿದ್ರು ನಿಮ್ಮ ಯೋಚನೆಗಳು ಎಲ್ಲೆಲ್ಲೋ ಇರತ್ತೆ ಅಂತ ಅನ್ಸುತ್ತೆ. ಯಾವಾಗ್ಲೂ ಕೊರಗುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ.
ಏನೋ ಯಾವಾಗ್ಲೂ ಏನಾದ್ರೂ ಒಂದು ತಲೆಯಲ್ಲಿ ಓಡ್ತಾನೆ ಇರುತ್ತೆ ಅಂತ ಅನ್ಸುತ್ತೆ ನಿಮಗೆ. ನಿಮ್ಮ ಒಳಗಡೆ ಯಾವುದೋ ಒಂದು ಪ್ರಶ್ನೆಗೆ ಯಾವಾಗ್ಲೂ ಉತ್ತರ ಹುಡ್ಕೋಂತ ಕೆಲಸನ ಮಾಡ್ತಾ ಇರ್ತೀರಾ ಅಂತ ಅನ್ಸ್ತಾ ಇದೆ ಇಲ್ಲಿ ನಂಗೆ. ಅಂಡ್ ತುಂಬಾ ಜನ ವಾಟರ್ ಸೈನ್ ಇರುವಂತವ್ರು ಕೂಡ ಈ ರಾಶಿನ ನೋಡ್ತಾ ಇದ್ದೀರಾ. ಅಂಡ್ ಇಲ್ಲಿ ಬಂದು ನಿಮಗೆ ತುಂಬಾನೇ ಜಾಸ್ತಿ ನಾಲೆಡ್ಜ್ ಇದೆ ನಿಮಗೆ. ಆಕ್ಚುಲಿ ನೀವು ನಾಲೆಡ್ಜ್ ಇರುವಂತ ಪರ್ಸನ್. ನಿಮಗೆ ಹೆಂಗಿರ್ಬೇಕು, ಈ ಒಂದು ವಿಷಯ ಕೊಟ್ರೆ ಅದನ್ನ ಯಾವ ತರ ಕ್ಯಾರಿ ಮಾಡ್ಬೇಕು ಎಲ್ಲ ಕೂಡ ಗೊತ್ತಿದೆ ನಿಮಗೆ. ಬಟ್ ಸ್ಟಿಲ್ ಫಾರ್ ಎಕ್ಸಾಂಪಲ್ ನೀವು ತುಂಬಾ ಕೊರಗ್ತೀರಾ ಅಂತ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಯಾರಾದ್ರೂ ಬಂದು ನಮಗೆ ಏನಾದ್ರು ಒಂದು ಹೇಳಿದ್ರು ಅಂದ್ರೆ ಅದನ್ನೇ ಇಟ್ಕೊಂಡು ಅಯ್ಯೋ ಅವ್ರು ಯಾಕೆ ಹಿಂಗ್ ಅಂದ್ಬಿಟ್ರು, ನಂಗೆ ನಾನು ಅದೇನಾ, ನನ್ಗೆ ಆತರ ಹೇಳೋದಕ್ಕೆ ಏನ್ ಕಾರಣ, ನಿಜವಾಗ್ಲೂ ನನ್ಗೆ ಅವರು ಈ ತರ ಹೇಳ್ಬೋದಾ ಅಂತ ಹೇಳಿ ಯಾವಾಗ್ಲೂ ಮನ್ಸಲ್ಲಿ ಕೊರಗ್ತಾನೆ ಇರ್ತೀರಾ ಅಂತ ಅನ್ಸುತ್ತೆ. ಕೆಲವೊಂದಷ್ಟು ಜನ ಇದಾರೆ, ನೀನ್ ಹಿಂಗೆ ಅಂತ ಹೇಳಿದ್ರೆ ಅವರು ಅಲ್ಲೇನೆ ರಿಪ್ಲೈ ಕೊಟ್ಬಿಟ್ಟು ಬಂದ್ಬಿಡ್ತಾರೆ, ನಾನಲ್ಲ ಹಂಗೆ ನೀನೇ ಹಿಂಗೆ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತಾರೆ. ಬಟ್ ನೀವ್ ಆ ತರ ಪರ್ಸನ್ ಅಲ್ಲ. ಯಾರಾದ್ರೂ ನಿಮಗೇನಾದ್ರೂ ಹೇಳಿದ್ರು ಅಂದ್ರೆ ಅದನ್ನೇ ಮನ್ಸಲ್ಲಿ ಇಟ್ಕೊಂಡ್ಬಿಟ್ಟು ಅಯ್ಯೋ ನಂಗೆ ಅವ್ರು ಹಂಗಂದ್ಬಿಟ್ರಲ್ಲ, ಅವ್ರು ಹಂಗನ್ನೋದಕ್ಕೆ ಏನ್ ಕಾರಣ, ನಾನು ಅದೇನಾ, ಅವ್ರಿಗೆ ಆಕ್ಚುಲಿ ನನ್ ಮೇಲೆ ಆತರ ಅನ್ಬೇಕು ಅಂತ ಹೆಂಗ್ ಅನ್ನಿಸ್ತು ಅಂತ ಹೇಳಿ ಅದು ಸುತ್ತಾನೆ ಸುತ್ತೋದು, ಅದಕ್ಕೆ ಆನ್ಸರ್ ಹುಡ್ಕೋ ಅಂತ ಪ್ರಯತ್ನ ಮಾಡೋದು, ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಕೊರ್ಗುವಂಥದ್ದು. ಯಾರಾದ್ರೂ ಏನಾದ್ರು ಅಂದ್ಬಿಟ್ರೆ ಸಡನ್ ಆಗಿ ಜನಗಳಿಂದ ಡಿಸ್ಕನೆಕ್ಟ್ ಆಗ್ಬಿಡೋದು, ತುಂಬಾ ನೋವಲ್ಲಿರೋದು, ಐಸೋಲೇಟ್ ಆಗ್ಬಿಡೋದು, ಆಮೇಲೆ ಎಕ್ಸ್ಟರ್ನಲ್ ವರ್ಲ್ಡ್ ಹೊರಗಡೆ ಪ್ರಪಂಚದ ಕನೆಕ್ಷನ್ ಕಳ್ಕೊಂಡ್ಬಿಡೋದು, ಡಿಸ್ಕನೆಕ್ಟ್ ಆಗ್ಬಿಡೋದು ಸಡನ್ ಆಗಿ. ಎಲ್ಲಾದ್ರೂ ಎಲ್ಲ ಸರಿ ಆದ್ಮೇಲೆ ಮತ್ತೆ ರಿಟರ್ನ್ ಬಂದ್ಬಿಟ್ಟು ಜನಗಳ ಜೊತೆ ಬೆರೆಯಕ್ ಸ್ಟಾರ್ಟ್ ಮಾಡೋದು, ಈ ತರ ಎಲ್ಲ ಮಾಡ್ತೀರಾ ನೀವು. ಆಕ್ಚುಲಿ ಇದೆಲ್ಲ ಮಾಡ್ಬೇಡಿ. ಇದು ಮಾಡೋದ್ರಿಂದ ನಿಮ್ಮನ್ನ ನೀವು ಡ್ಯಾಮೇಜ್ ಮಾಡ್ಕೊಳ್ತಾ ಇರ್ತೀರಾ. ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಗೊತ್ತಿರತ್ತೆ. ಯಾವುದನ್ನು ಜಾಸ್ತಿ ಹಚ್ಕೊಳಕ್ ಹೋಗ್ಬಾರ್ದು, ಜಾಸ್ತಿ ಕೊರ್ಗೋದಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೀವೊಂದು ನಾಲೆಡ್ಜ್ ಇರುವಂತ ಪರ್ಸನ್, ನಿಮಗೆ ಅಬಂಡೆನ್ಸ್ ಅನ್ನೋದು ಬಂದೇ ಬರುತ್ತೆ. ನಿಮಗೆ ನೀವು ಯಾವ ಪ್ರಶ್ನೆಗೆ ಉತ್ತರನ ಹುಡುಕ್ತಿದ್ದೀರೋ ಅದೆಲ್ಲ ಪ್ರಶ್ನೆಗಳು ನಿಮ್ಮ ಒಳಗಡೆನೆ ಇರುತ್ತೆ. ಸೊ ಅಷ್ಟೊಂದು ಡೀಪ್ ಆಗಿ ಕೊರ್ಗುವಂತ ಅವಶ್ಯಕತೆ ಇಲ್ಲಿ ಬೇಡ ಅಂತ ಹೇಳಿ ನಿಮ್ಮ ಆನ್ಸಿಸ್ಟರ್ ಹೇಳ್ತಾ ಇದ್ದಾರೆ. ಇನ್ನು ಜಾಬ್ ರಿಲೇಟೆಡ್ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೂ ಕೂಡ ಲೈಕ್ ತುಂಬಾ ನಾಲೆಡ್ಜ್ ಇದೆ. ನೀವು ಇಂಟರ್ವ್ಯೂಗೆ ಹೋಗೋ ಟೈಮಲ್ಲಿ ಅಥವಾ ಯಾವ್ದೇ ಏನೆಲ್ಲ ಕೆಲಸ ಮಾಡಕ್ ಹೋಗ್ತೀರಾ ಅವಾಗ ನಿಮ್ಮ ನಾಲೆಡ್ಜ್ ಮತ್ತೆ ನಿಮ್ಮ ಕಮ್ಯುನಿಕೇಶನ್ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡು ಅದನ್ನ ಚೆನ್ನಾಗಿ ಕಮ್ಯುನಿಕೇಟ್ ಮಾಡಿ, ಅಥವಾ ಚೆನ್ನಾಗಿ ಅದನ್ನ ಔಟ್ಪುಟ್ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡುವಾಗ ಚೆನ್ನಾಗಿ ಮಾತಾಡೋದು, ಅಥವಾ ಚೆನ್ನಾಗಿ ನಿಮ್ಮ ಸ್ಕಿಲ್ಸ್ ಎಲ್ಲ ಏನಿದೆ ಅದೆಲ್ಲ ಹೇಳ್ಕೊಳ್ಳೋ ಅಂತದ್ದು ಮಾಡೋದ್ರಿಂದ ನಿಮಗೆ ಡೆಫಿನೆಟ್ಲಿ ಜಾಬ್ ಆಗೋವಂಥದ್ದು ಕೂಡ ಇಲ್ಲಿ ತೋರಿಸ್ತಾ ಇದೆ. ಹೆಲ್ತ್ ಅಲ್ಲೂ ಅಷ್ಟೇ, ನೀವು ಈ ಕೊರ್ಗೋದೆಲ್ಲ ಬಿಟ್ಟು ಒಂದ್ ಸ್ವಲ್ಪ ಮೆಡಿಟೇಷನ್, ಸ್ವಲ್ಪ ನೇಚರ್ ಜೊತೆ ಎಲ್ಲ ಮಿಂಗಲ್ ಆಗೋದು, ಅಥವಾ ನೇಚರ್ ಜೊತೆ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡೋದು, ಇದೆಲ್ಲ ಮಾಡಿ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳಿ ನಿಮ್ಮ ಆನ್ಸಿಸ್ಟರ್ ಹೇಳ್ತಿದ್ದಾರೆ. ಟೋಟಲ್ ಆಗಿ ಕೊರಗಬೇಡಿ. ಲವ್ ರಿಲೇಶನ್ಶಿಪ್ ಚೆನ್ನಾಗತ್ತೆ, ನಿಮ್ಮ ಕೆರಿಯರ್ ಚೆನ್ನಾಗತ್ತೆ, ನಿಮ್ ಗುರುಗಳ ಮಾರ್ಗದರ್ಶನ ತಗೊಳ್ಳಿ. ಹಣಕಾಸಿನ ಜೊತೆ ಅಥವಾ ದುಡ್ಡಿನ ಜೊತೆ ಒಂದು ರಿಲೇಶನ್ಶಿಪ್ ಚೆನ್ನಾಗಿ ಇಟ್ಕೊಳ್ಳಿ. ಆಮೇಲೆ ಜಾಸ್ತಿ ನಿಮ್ಮ ನಾಲೆಡ್ಜ್ ನ ಯೂಸ್ ಮಾಡ್ಕೊಳ್ಳಿ, ಕೊರಗಬೇಡಿ. ಯಾರಾದ್ರೂ ಏನಾದ್ರು ಅಂದ್ರೆ ಅದನ್ನ ಮನ್ಸಲ್ಲಿ ಇಟ್ಕೊಂಡು ನಿಮ್ಮನ್ನು ನೀವು ಡ್ಯಾಮೇಜ್ ಮಾಡ್ಕೋಬೇಡಿ. ಅವ್ರ ಅಂದ್ರೆ ಈ ಕಡೆ ಕಿವಿಲ್ ಕೇಳಿ ಈ ಕಡೆ ಕಿವಿಲ್ ಬಿಟ್ಬಿಡಿ. ಸೊ ತುಂಬಾ ತಲೆ ಕೆಡ್ಸ್ಕೊಂಡಷ್ಟು ನಿಮ್ಗೆ ಆರೋಗ್ಯಕ್ಕೆಲ್ಲ ಹಾನಿಕಾರಕ ಅಂತ ಹೇಳಿ ನಿಮ್ಮ ಆನ್ಸಿಸ್ಟರ್ ಹೇಳ್ತಾ ಇದ್ದಾರೆ. ನಿಮ್ಮ ಆರೋಗ್ಯ, ನಿಮ್ಮ ಹಣಕಾಸು, ನಿಮ್ಮಲ್ಲಿರುವಂತ ಜ್ಞಾನ, ನಿಮ್ಮ ಪ್ರೀತಿಗೋಸ್ಕರ ಕಷ್ಟ ಪಡ್ತಿರೋದು ಎಲ್ಲ ನಿಮ್ಮ ಆನ್ಸಿಸ್ಟರ್ ಒಂದು ನಿಗಾ ವಹಿಸ್ತಾ ಇದ್ದಾರೆ. ಅಂದ್ರೆ ಎಲ್ಲ ಗೊತ್ತು ಅವರಿಗೆ, ನೀವು ಏನೇನಕ್ಕೆ ಕಷ್ಟ ಪಡ್ತಿದ್ದೀರ ಎಲ್ಲ ಗೊತ್ತು. ಸೊ ಅದಕ್ಕೋಸ್ಕರ ಈ ತರ ಮೆಸೇಜಸ್ ಎಲ್ಲ ನಿಮ್ಗೆ ಕೊಟ್ಟಿದ್ದಾರೆ. ಸೊ ಗೈಸ್, ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು. ಹೋಪ್ಫುಲಿ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಯ್ತು ಅಂತ ಅನ್ಕೊಂಡು ಈ ಒಂದು ರೀಡಿಂಗ್ ನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ರೀಡಿಂಗ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗೋಣ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕೋ ಅವ್ರಿಗೆ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ.